ಕುಂದಾನಗರಿಯ ಆ ಯುವಕ ದಾಖಲೆಗಳ ಮೇಲೆ ದಾಖಲೆ ನಿರ್ಮಿಸುತ್ತಿದ್ದಾರೆ. ಪ್ರಸ್ತುತ ಸ್ಕೇಟಿಂಗ್ನಲ್ಲಿ ಅವರಿಗೆ ಸರಿಸಾಟಿ ಯಾರೂ ಇಲ್ಲ ಅಂತಲೇ ಅಭಿಮಾನಿಗಳು ಹೇಳ್ತಾರೆ. ಬ್ಯಾಲೆನ್ಸ್ ಸ್ಕೇಟಿಂಗ್ನಲ್ಲಿ ಅವರು ತಮ್ಮ ದಾಖಲೆ ತಾವೇ ಮುರಿದಿದ್ದಾರೆ. ಗಿನ್ನಿಸ್ ದಾಖಲೆಯನ್ನ ನಿರ್ಮಿಸಿದ್ದಾರೆ. ಈ ಕುರಿತ ವಿವರ ನಿಮ್ಮ ಮುಂದೆ. ಸ್ಕೇಟಿಂಗ್ ಮಾಡ್ತಾ ಇರೋ ಈ ಯುವಕನ ಹೆಸರು ರೋಹನ್ ಕೊಂಕಣಿ. ಕುಂದಾನಗರಿ, ಬೆಳಗಾವಿ ನಿವಾಸಿ. ಸ್ಕೇಟಿಂಗ್ನಲ್ಲಿ ಏನಾದ್ರೂ ಹೊಸ ಸಾಧನೆ ಮಾಡ್ತಾಲೇ ಗುರುತಿಸಿಕೊಂಡವರು. ಈಗಲೂ ಕೂಡ ರೋಹನ್ ಅವರು ಗಿನ್ನಿಸ್ ದಾಖಲೆ ನಿರ್ಮಿಸಿದ್ದಾರೆ. ಬೆಳಗಾವಿಯ ಕೆಎಲ್ಇ ಸಂಸ್ಥೆಯ ಸ್ಕೇಟಿಂಗ್ ಮೈದಾನದಲ್ಲಿ ಅವರು 4 ಕೆಜಿ 300 ಗ್ರಾಂ ತೂಕದ 35 ಅಡಿ ಉದ್ದದ ಕೋಲನ್ನ ಗದ್ದದ ಮೇಲೆ ಇಟ್ಕೊಂಡು ಬ್ಯಾಲೆನ್ಸ್ ಸ್ಕೇಟಿಂಗ್ ಮಾಡಿದ್ದಾರೆ. ಅದು ಬರೋಬ್ಬರಿ 2 ನಿಮಿಷ 19 ಸೆಕೆಂಡ್ ಅವಧಿ. ಈ ಹಿಂದೆ ಇವರು 3.8 ಕೆಜಿ ತೂಕದ 30 ಅಡಿ ಉದ್ದದ ಕೋಲನ್ನ ಗದ್ದದ ಮೇಲೆ ಇಟ್ಕೊಂಡು ದಾಖಲೆ ಮಾಡಿದ್ರು. I have created 3 Guinness World Record in the field of limbo skating, and I have attempted for a 4th Guinness World Record, which was one of a kind. I balanced a 30 feet stick on my chin while skating, and I also attempted for 35 feet, but for some reasons the stick was a little bent. So this was a record, basically a new one of a kind, and this was everything possible by the support of my coach, my parents, Giants Group of Belgaum Main, the whole group. I would like to thank each and every one present here. लास्ट 10 ईयर से रोहन मेरे पास स्केटिंग सीखने के लिए आता है और रोहन ने अब तक 3 गिनीज वर्ल्ड रिकॉर्ड बना चुका है रोहन. इसके आगे उसने हमारा बेलगाम का नाम, अपने देश का नाम पूरे विदेशों में पहुंचाया है और बहुत मेहनत लेके वो आगे आया है. बहुत मेहनत लगन से उसने अपने देश का नाम, मेरा नाम और इस बेलगाम का नाम सबसे ऊंचा किया है. आज मुझे उस पर बहुत गर्व है. ರೋಹನ್ ಕೊಂಕಣಿ ಅವರು ಕಳೆದ 10 ವರ್ಷದಿಂದ ಸ್ಕೇಟಿಂಗ್ನಲ್ಲಿ ಒಂದಿಲ್ಲೊಂದು ಹೊಸ ಪ್ರಯತ್ನ ಮಾಡ್ತಾನೆ ಬರ್ತಿದ್ದಾರೆ. ತರಬೇತುದಾರ ಸೂರ್ಯಕಾಂತ್ ಅವರ ಮಾರ್ಗದರ್ಶನದಲ್ಲಿ 2010ರಲ್ಲಿ ಹಾಂಗ್ಕಾಂಗ್ ಮತ್ತು 2013ರಲ್ಲಿ ಟೋಕಿಯೋದಲ್ಲಿ ನಡೆದ ಸ್ಕೇಟಿಂಗ್ ಸ್ಪರ್ಧೆಯ ಲಿಂಬೋ ವಿಭಾಗದಲ್ಲಿ ದಾಖಲೆ ನಿರ್ಮಿಸಿದ್ರು. ರೋಹನ್ ಸಾಧನೆ ಹಿಂದೆ ಜೈಂಟ್ಸ್ ಗ್ರೂಪ್ ಆಫ್ ಬೆಳಗಾವಿ ಮತ್ತು ಬೆಳಗಾವಿ ರೋಲರ್ ಸ್ಕೇಟಿಂಗ್ ಅಕಾಡೆಮಿ ಇದೆ. ಇವರ ಪ್ರತಿಭೆಯನ್ನು ಗುರುತಿಸಿರುವ ಕೆಎಲ್ಇ ಸಂಸ್ಥೆಯು ದತ್ತು ಪಡೆದು ಪ್ರೋತ್ಸಾಹಿಸಲು ಮುಂದಾಗಿದೆ. ಇದು ಕ್ರೀಡೆಗೆ ಸಂದ ಗೌರವವಾಗಿದೆ. ಬೆಳಗಾವಿಯ ಹೆಮ್ಮೆಯ ಸುಪುತ್ರ ಸ್ಕೇಟಿಂಗ್ನಲ್ಲಿ ಇವತ್ತು ವಿಶ್ವ ವಿಕ್ರಮವನ್ನು ಮಾಡಿದ್ದಾರೆ. 35 ಫೂಟಿನ ಒಂದು ಸಲಾಕೆಯನ್ನು ತನ್ನ ಚಿನ್ನ ಮೇಲೆ ಇಟ್ಟುಕೊಂಡು ಇವತ್ತು ಆ ಸಾಧನೆಯನ್ನು ಮಾಡಿದ್ದಾರೆ. ಇವತ್ತು ರೋಹನ್ ಕೊಂಕಣಿ ಅವರನ್ನು ಕೆಎಲ್ಇ ಸಂಸ್ಥೆ ದತ್ತು ತೆಗೆದುಕೊಂಡಿದೆ. ಬರ್ತಕ್ಕಂಥ ದಿನಮಾನಗಳಲ್ಲಿ ಟೋಕಿಯೋ ಒಲಿಂಪಿಕ್ಸ್ಗೆ ಕಳಿಸ್ತಕ್ಕಂಥ ಎಲ್ಲ ಕೆಲಸವನ್ನು ಕೆಎಲ್ಇ ಸಂಸ್ಥೆ ಮಾಡಲಿದೆ. ಅವನಿಗೆ ಅಭಿನಂದನೆಗಳು. ಕುಂದಾನಗರಿಯ ಸ್ಕೇಟಿಂಗ್ ಪಟು ರೋಹನ್ ಸಾಧನೆ ಸಾಗರದಾಚೆಗೆ ಪಸರಿಸಿದೆ. ಸ್ಥಳೀಯರು ಕೂಡ ಇವರ ಕ್ರೀಡಾ ಪ್ರತಿಭೆಯನ್ನ ಮೆಚ್ಚಿ ಅಭಿನಂದಿಸಿದ್ದಾರೆ. ಇನ್ನೂ ಹೆಚ್ಚಿನ ಸಾಧನೆ ಮಾಡುವಂತೆ ಹಾರೈಸಿದ್ದಾರೆ. ಕ್ಯಾಮರಾಮನ್ ವಸಂತ್ ಜೊತೆ ಶ್ರೀಧರ್ ಕೊಟಾರ್ಗಸ್ತಿ, ಸುದ್ದಿ ಟಿವಿ, ಬೆಳಗಾವಿ.